ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಚಳಿಗಾಲ ಅಧಿವೇಶನವನ್ನ ಬೆಳಗಾವಿಯಲ್ಲಿ ಕಾಟಾಚಾರಕ್ಕಾಗಿ ಮಾಡ್ತಾ ಇದ್ದಾರೆ. ಇದು ಕೇವಲ ಜನರಿಗೆ ಕಾಟಾಚಾರದಿಂದ ಅಧಿವೇಶನ ನಡೆಸೋದ್ರಿಂದ ಯಾವುದೇ ಲಾಭ ಆಗುವುದಿಲ್ಲ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಅನುದಾನವನ್ನು ಕೊಡಬೇಕು ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಯ 2ನೇ ಹಂತದಲ್ಲಿ 3ನೇ ಹಂತದಲ್ಲಿ ಮುಳುಗಡೆ ಆಗ್ತಕ್ಕಂಥ ಭೂಮಿಗೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಆಗಬೇಕು. ಕೇವಲ ನಾನು ಬೆಲೆ ನಿಗದಿ ಮಾಡಿದ್ದೀನಿ ಅಂತೇಳಿ ಕೈ ತೊಳ್ಕೊಂಡ್ರೆ ಆಗೋದಿಲ್ಲ. ಒಂದು 25,000 ಕೋಟಿ ಆದರೂ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಬಿಡುಗಡೆ ಮಾಡಬೇಕು. ಮುಳುಗಡೆ ಆಗ್ತಕ್ಕಂಥ 20 ಹಳ್ಳಿಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಆಗಬೇಕು. ಅದು ಅಲ್ಲದನೆ ಪುನರ್ವಸತಿ ಆಗ್ಬೇಕು. ಅನೇಕ ಹಳ್ಳಿಗಳು 20 ಹಳ್ಳಿಗಳೇನು ಮುಳುಗಡೆ ಆಗ್ತಾ ಇದ್ದಾವೆ, ಅವಕ್ಕರ ಪುನರ್ವಸತಿದು ಬಹಳ ಮಹತ್ವದ ಕೆಲಸ ಇದೆ. ಈಗಾಗಲೇ ನಮಗ ನೀರಿನ ಹಂಚಿಕೆ ಆಗಿ 10 ವರ್ಷಗಳಕ್ಕಿಂತಲೂ ಅಧಿಕ ಕಾಲ ನಾವು ನೀರನ್ನ ಕೆಳಗಡೆ ರಾಜ್ಯಗಳಿಗೆ ಆಂಧ್ರ ಮತ್ತು ತೆಲಂಗಾಣಗೆ ಹರಿಸ್ತಾ ಇದ್ದೀವಿ ಹೊರತು ನಾವು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಕೃಷ್ಣಾ ನ್ಯಾಯಾಧಿಕಲ್ಲಿ 2ರಲ್ಲಿ ಇರ್ತಕ್ಕಂಥ 130 TMC ಆಲ್ಮಟ್ಟಿ ಜಲಾಶಯನಲ್ಲೇ ಹಿಡಿದಿಟ್ಟು ಸುಮಾರು 15 ಲಕ್ಷ ಎಕರೆಯಷ್ಟು ನೀರಾವರಿ ಮಾಡಲಿಕ್ಕೆ ಉತ್ತರ ಕರ್ನಾಟಕದ 7 ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಬೃಹತ್ ಯೋಜನೆ. ಅದಕ್ಕಾಗಿ ಈ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರು 5 ವರ್ಷ 13ರಿಂದ 18ರವರೆಗೂ ಇದ್ದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಣ ಕೊಡಲಿಲ್ಲ, ಯೋಜನೆಯ ಪ್ರಗತಿ ಆಗಲಿಲ್ಲ. ಇವತ್ತು ಕೂಡ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಕೂಡ ಹಣ ಕೊಡ್ತಾ ಇಲ್ಲ. ಬರೀ ಮೋಸದ ಆಟ ಮಾಡ್ತಾ ಇದ್ದಾರೆ. ಇದೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರ ಮತ್ತು ಕುರ್ಚಿ ಕಾದಾಟಕ್ಕಾಗಿ 6 ತಿಂಗಳಿಂದ ಮುಸ್ಕಿನ್ ಗುದ್ದಾಟ ನಡೀತಾನೆ ಇದೆ. ಕುರ್ಚಿ ಕಾದಾಟದಲ್ಲಿ ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಹಿಳೆಯರ ಮೇಲೆ ದಿನನಿತ್ಯ ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವ ಮತ್ತು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ 39,000 ಕೋಟಿಯನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಬೇರೆ ಉದ್ದೇಶಕ್ಕೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ದಲಿತರ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ. ಅಷ್ಟೇ ಅಲ್ಲದೆ ಇದೊಂದು ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ರೆ 79 ವರ್ಷದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿ ಅಂದ್ರೆ ಇವತ್ತು ಸಿದ್ದರಾಮಯ್ಯರು 5,500 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ. ಈ ಸಿದ್ದರಾಮಯ್ಯನವರ ಆಡಳಿತದಿಂದ ರಾಜ್ಯದ ಜನತೆಗೆ ಸಾಲದ ಹೊರೆ ಹೆಚ್ಚಾಗಿದೆ. ಸಾಲದ ಸೋಲಕ್ಕೆ ಈ ರಾಜ್ಯವನ್ನು ತಳ್ಳುತ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾದ ಉದ್ದೇಶ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಮಾಡಿದ್ದು ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನ ಚಿಂತನೆ ಮಾಡ್ಲಿಕ್ಕೆ. ಆ ರೀತಿ ಆಗ್ತಿದೆ ಸರ್, ನಿಮಗೆ ಅನಿಸಿದೆ? ಆಗುದಿಲ್ಲ. ಇವರು ಆರ್ಥಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ. ಖಜಾನೆಯಲ್ಲಿ ಒಂದೇ ₹1 ಹಣ ಇಲ್ಲ. ಇವತ್ತು ಗ್ಯಾರಂಟಿ 5 ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೂ ಕೂಡ ಸಾಲ ಮಾಡಿ ತಂದು ಗ್ಯಾರಂಟಿಗಳಿಗೆ ಹಣ ಹಾಕ್ತಾ ಇದ್ದಾರೆ. ಮತ್ತು ಇವತ್ತು ವಿದ್ಯುತ್ ಕಂಪನಿಗಳು, ಇವತ್ತು ನಮ್ಮ KEB ವಿದ್ಯುತ್ ಕಂಪನಿಗಳಿದ್ದಾವ, ಅವಕ್ಕೆ ಹಣ ಕೊಡದೇನೆ ಅವು ಇವತ್ತು ಮುಳುಗಿ ಹೋಗುವಂತ ಸ್ಥಿತಿಗೆ ಬಂದಿದೆ. KSRTC ಅಂತೂ ಮುಳುಗೆ ಹೋಗಿದೆ. ಅದಕ್ಕೆ ಸಿದ್ದರಾಮಯ್ಯನವರ ಆಡಳಿತ ಇದೊಂದು ದುರಾಡಳಿತ ಮತ್ತು ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಆಡಳಿತ.